ದೇವದತ್ತ ಬಂದ, ಸದ್ಗುರು ದೇವದತ್ತ ಬಂದ. ದೇವದತ್ತ ಬಂದ, ಸದ್ಗುರು ದೇವದತ್ತ ಬಂದ. ಜೋಳಿಗೆಯ ಧರಿಸಿ ಭಸ್ಮಲೇಪ ಮಾಡಿ ಷಟ್ಕರ ಶೂಲಪಾಣಿ ಬಂದ, ತ್ರಿಶೂಲಪಾಣಿ ಬಂದ. ದೇವದತ್ತ ಬಂದ, ಸದ್ಗುರು ದೇವದತ್ತ ಬಂದ. ಓಂ ದ್ರಾಂ ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಬಹಳ ಮುಖ್ಯವಾಗಿ ಕುಜ ದೋಷ ಅಂತ ಹೇಳ್ತಾರೆ, ಮಂಗಳ ದೋಷ ಅಂತ ಹೇಳ್ತಾರೆ. ಈ ದೋಷ ಬಂದಾಗ ಮದುವೆ ನಿಧಾನ ಆಗುವಂಥದ್ದು, ಅಥವಾ ಮದುವೆ ಆದರೂ ಕೂಡ ಸಂಸಾರದಲ್ಲಿ ನೆಮ್ಮದಿಯ ಜೀವನ ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಇನ್ನು ಗಂಡ ಹೆಂಡತಿ ಮಕ್ಕಳ ನಡುವೆ ಅನಾವಶ್ಯಕವಾದ ಹಲವಾರು ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಇವೆಲ್ಲ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು? ಈ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡುವಂಥದ್ದು ಏನಪ್ಪ ಅಂದರೆ, ಪೊಟ್ಯಾಷ್ ಆಲಮ್ ಅಂತ ಕೇಳಿರ್ತೀರಿ ನೀವೆಲ್ಲ. ಸ್ಫಟಿಕ ಅಂತ ಹೇಳ್ತಾರೆ. ನೀರಲ್ಲಿ ಅದನ್ನಿಟ್ಟರೆ ನೀರು ತುಂಬ ತಿಳಿಯಾಗಿರುತ್ತೆ ಅಂತ ಹೇಳ್ತಾರೆ. ಅಂತಹ ಸ್ಫಟಿಕವನ್ನು 100 ಗ್ರಾಮ್ಸ್ 9 ಪ್ಯಾಕೆಟ್ ತೊಗೊಂಡು ಬನ್ನಿ. ಒಟ್ಟಿಗೆ ದಪ್ಪ ಗಡ್ಡೆ ತೊಗೊಂಬಂದ್ಬಿಟ್ಟು ಜಜ್ಜೋದಲ್ಲ, 100 ಗ್ರಾಮ್ ತೂಕ ಮಾಡಿಕೊಂಡು 9 ಪ್ಯಾಕೆಟ್ ತೊಗೊಂಬಂದು. ಅದು ಶುದ್ಧ ಮಂಗಳವಾರ ಅಂತಂದರೆ ಪೌರ್ಣಮಿಯ ಒಳಗಡೆ ಬರುವಂತಹ ಮಂಗಳವಾರ ಶುರು ಮಾಡೋದು ಒಳ್ಳೆಯದು. ನಮಗೆ ಗೊತ್ತಾಗಲ್ಲ ಸ್ವಾಮಿ, ಏನು ಮಾಡಲಿ ಅಂತಂದರೆ ಕೇಳಿ ತಿಳ್ಕೊಳ್ಳಿ. ಅಮಾವಾಸ್ಯೆ ಕಳೆದ ನಂತರ ಬರುವಂತಹ ಮಂಗಳವಾರ ಇದನ್ನು ಶುರು ಮಾಡಬೇಕು. ಆ 100 ಗ್ರಾಮ್ ಪೊಟ್ಯಾಷ್ ಆಲಮ್ ಆ ಒಂದು ಸ್ಫಟಿಕವನ್ನು ತಗೊಂಡು ಕೈಯಲ್ಲಿ ಹಿಡ್ಕೊಂಡು ತಲೆಗೆ ಕ್ಲಾಕ್ ವೈಸು, ಆ್ಯಂಟಿ ಕ್ಲಾಕ್ ವೈಸು ಮತ್ತು ಟಾಪ್ ಟು ಬಾಟಮ್ 7 ಸಲ ಅದನ್ನು ದೃಷ್ಟಿ ತೆಕ್ಕೊಂಡು ತೊಗೊಂಡು ಹೋಗಿ ಅದನ್ನು ಯಾವುದಾದ್ರೂ ಒಂದು ದೊಡ್ಡದಾದ ಮರದ ಕೆಳಗಡೆ ಇಟ್ಬಿಟ್ಟು ಬಂದ್ಬಿಡಿ. ತೆಂಗಿನ ಮರದ ಕೆಳಗಡೆ ಇಡ್ಬೋದಾ, ಅಶೋಕ ಟ್ರೀ ಕೆಳಗಡೆ ಇಡ್ಬೋದಾ ಅಂತ ಕೇಳಬೇಡಿ. ಸ್ವಲ್ಪ ದೊಡ್ಡದಾಗಿ ಬೆಳೆದಿರೋಂತಹ ಮರ, ಆಲದ ಮರ ಆಗಲಿ, ಅರಳಿ ಮರ ಆಗಲಿ, ಈ ರೀತಿ ದಪ್ಪದಾದ ಮರಗಳು ದಾರಿಯಲ್ಲಿ ಸಿಕ್ಕತ್ತೆ, ಎಲ್ಲ ಕಡೆ ಇರುತ್ತೆ. ಆ ಮರದ ಕೆಳಗಡೆ ಇಟ್ಟು ಬಂದಾಗ ಆ ಭೂಮಿಯ ಒಂದು ಶಕ್ತಿ ಆ ಸ್ಫಟಿಕವನ್ನು ಕರಗಿಸೋಕ್ಕೆ ಶುರುವಾಗುತ್ತೆ. ಅದು ಹೇಗೆ ಕರಗುತ್ತೋ ಹಾಗೆ ನಮ್ಮ ದೋಷ ಕೂಡ ಕರಗ್ತಾ ಹೋಗುತ್ತೆ. 9 ಮಂಗಳವಾರಗಳು ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಒಂದು ಈ ಭಿನ್ನಾಭಿಪ್ರಾಯ ಉಂಟಾಗುವಂತಹ ದೋಷಗಳು, ಕುಜ ಅಂತಂದರೆ ನಿಮಗೆಲ್ಲ ಗೊತ್ತಿದೆ, ಭೂಮಿ ಪುತ್ರ ಅಂತ. ಹಾಗೆ ಇದರಿಂದ ಸೈಟಿನ ವ್ಯಾಜ್ಯಗಳು ಉಂಟಾಗುವಂಥದ್ದು, ಮನೆಯಲ್ಲಿ ಅನೇಕ ವಿಧವಾದ ಭಿನ್ನಾಭಿಪ್ರಾಯಗಳು, ಇನ್ನು ಕೋರ್ಟು ಕಚೇರಿ ವ್ಯಾಜ್ಯಗಳು ಇತ್ಯಾದಿಗಳೆಲ್ಲ ಶುರುವಾಗೋದು ಯಾವುದಪ್ಪ ಅಂತಂದರೆ ಕುಜ ಕೆಟ್ಟಿರೋವಾಗ. ಅದರಲ್ಲಿ ವಿಪರೀತವಾಗಿ ಸಾಲದ ಬಾಧೆ ಆಗುವಂಥದ್ದು. ಈ ಸಾಲದ ಬಾಧೆ ಬರೋದೇ ಕುಜ ಕೆಟ್ಟಿರುವಂತಹ ಸಂದರ್ಭದಲ್ಲಿ. ಲ್ಯಾಂಡ್ ಲಿಟಿಗೇಷನ್ ಆಗಲಿ, ಯಾವುದೋ ದುಡ್ಡು ತೊಗೊಂಡು ಲ್ಯಾಂಡ್ ಮೇಲೆ ಹಾಕಿದ್ರೆ ಆ ದುಡ್ಡು ನಮ್ಮ ಕೈಗೆ ಸಿಗದೆ ಇರೋದು, ಲ್ಯಾಂಡು ಕೈಗೆ ಸಿಗದೆ ಇರೋದಾಗಲಿ, ಇವೆಲ್ಲ ಆಗುವಂತಹದ್ದು ಕುಜ ಕೆಟ್ಟಿರುವಂತಹ ಸಂದರ್ಭದಲ್ಲಿ. ಇದಕ್ಕೆ ಸಿಂಪಲ್ ಪರಿಹಾರ 108 ಪರಿಹಾರಗಳು ಹೇಳ್ಕೊಟ್ಟಿದ್ದೀನಿ. ವಿವಾಹ ವಿಳಂಬ ಆಗ್ತಾ ಇದ್ದರೆ ಕುಜನ ಒಂದು ಪರಿಹಾರ ಏನು ಮಾಡಬೇಕು ಹೇಳ್ಕೊಟ್ಟಿದ್ದೀನಿ. ಹಾಗೆ ಸಾಲದ ಬಾಧೆ, ಮನೆಯಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು, ಅನೇಕ ವಿಧವಾದ ದೋಷಗಳು ಇರುವಂತಹದ್ದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ಮಂಗಳವಾರ, ಇದು ಶುದ್ಧವಾದ ಮಂಗಳವಾರ ಅಂದರೆ ಸಪ್ತಮಿ, ಶುದ್ಧ ಸಪ್ತಮಿ. ಇವತ್ತು ಬಹಳ ವಿಶೇಷವಾದ ದಿನ. ಪ್ರಾರಂಭ ಮಾಡಿ 9 ಮಂಗಳವಾರಗಳು ಬೆಳಗ್ಗೆನೋ ಮಧ್ಯಾಹ್ನನೋ ಸಾಯಂಕಾಲನೋ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಮಾಡಿ, ಆಗುವಂತಹ ಬದಲಾವಣೆಗಳನ್ನು ನೀವೇ ನೋಡಿ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀವಿ. ಓಂ ಶಾಂತ ಶಾಂತ ಶಾಂತಿ
ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.